ಆಲ್ಮೋಸ್ಟ್ ಸ್ವಲ್ಪ ಸಿನಿಮಾಗಳಿಂದ ನಾನು ಸಿನಿಮಾದ ಟ್ರೈಲರ್ ಹಾಗೂ ಟೀಸರ್ಗಳನ್ನ ನೋಡೋದೇ ಬಿಟ್ಬಿಟ್ಟಿದ್ದೀನಿ. ಯಾಕೆಂತಂದ್ರೆ ಈಗಲೇ ಯಾರು ಥಿಯೇಟರ್ಗಳಿಗೆ ಹೋಗಿ ಸಿನಿಮಾನ ನೋಡ್ತಿಲ್ಲ. ಅಂಥದ್ರಲ್ಲಿ ಅಕಸ್ಮಾತ್ ಟ್ರೈಲರ್ ನೋಡಿ ಅಲ್ಲೇ ನನಗೇನಾದರೂ ಡಿಸಪಾಯಿಂಟ್ ಆದರೆ ನೆಕ್ಸ್ಟ್ ಸಿನಿಮಾದ ಮೇಲೆ ಪ್ರೀತಿನೂ ಕಳ್ಕೊಬಾರ್ದು ಅಂತ ಅಂದ್ಬಿಟ್ಟು ಈ ಡಿಸಿಷನ್ ತಗೊಂಡಿದೆ. ಆದರೆ ಆಕ್ಚುಯಲ್ ಆಗಿ ಈ ಕುಬೇರ ಸಿನಿಮಾದ ಟ್ರೈಲರ್ನ ನೋಡಿದಾಗ ತುಂಬಾ ಡೀಸೆಂಟ್ ಆಗಿ ಅಂಡ್ ಮೆಸೇಜ್ ಓರಿಯೆಂಟೆಡ್ ಮೂವಿ ಅಂತ ಅನ್ನೋ ಹಾಗೆ ಫೀಲ್ ಆಯಿತು. ಬಟ್ ಅಷ್ಟಕ್ಕೂ ನಿಜವಾಗ್ಲೂ ಈ ಸಿನಿಮಾ ಹೇಗಿತ್ತು ಅಂತ ಹೇಳೋದಾದ್ರೆ, ಎಸ್, ವೆಲ್ಕಮ್ ಟು ಮೂವಿ ಮತ್ತು ಮೈ ಪಾಯಿಂಟ್ ಆಫ್ ವ್ಯೂ ಸೀರೀಸ್. ಕುಬೇರ, ಡೈರೆಕ್ಟೆಡ್ ಬೈ ಶೇಖರ್ ಕಮೋಲ, ಸ್ಟಾರಿಂಗ್ ನಾಗಾರ್ಜುನ, ಧನುಷ್, ರಶ್ಮಿಕಾ ಮಂದಣ್ಣ ಇನ್ ಲೀಡ್ ರೋಲ್ಸ್. ಸಿನಾಪ್ಸಿಸ್: ಈ ಸಿನಿಮಾದ ಒನ್ ಲೈನರ್ನ ಹೇಳೋದಾದ್ರೆ ನಾನು ಇದನ್ನ ಎರಡು ಪರ್ಸ್ಪೆಕ್ಟಿವ್ನ ರೀತಿಯಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದು ಬಂದು ಕಥೆನ ತುಂಬಾ ಕ್ಲೀನ್ ಆಗಿ ತೋರಿಸಿದ್ದಾರೆ. ಲೈಕ್ ಇಲ್ಲಿ ದೇವ ಆಗಿರುವಂತಹ ಧನುಷ್ ಅವರು ಒಂದೇ ಸಮನೆ ಭಿಕ್ಷುಕನಾಗಿ ಅವರು ಹೇಗೆ ದಿಢೀರ್ ಕೋಟ್ಯಾಧಿಪತಿ ಆಗಿ, ಸೊ ನೆಕ್ಸ್ಟ್ ಅವರ ಲೈಫ್ ಹೇಗೆ ಹೋಗುತ್ತೆ, ಅವ್ರು ಯಾಕೆ ಕೋಟ್ಯಾಧಿಪತಿ ಆದ್ರು, ನಿಜವಾದ ಕುಬೇರ ಇಲ್ಲಿ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ನೀವು ಈ ಸಿನಿಮಾನ ಹೋಗಿ ನೋಡ್ಬೇಕು. ಇಫ್ ನಾಟ್, ನನ್ನ ಇನ್ನೊಂದನೇ ಪರ್ಸ್ಪೆಕ್ಟಿವ್ ಅಂತ ಹೇಳೋದಾದ್ರೆ, ಇಲ್ಲಿ ದ ಮೇನ್ ಆಂಟಗನಿಸ್ಟ್ ಅಂತ ಅನ್ಬೋದು ಇಲ್ವಾ ಗೊತ್ತಿಲ್ಲ, ಬಟ್ ದೀಪಕ್ ಆಗಿರುವ ನಾಗಾರ್ಜುನ ಅವರಿಗೆ ಧನುಷ್ಗೆ ಏನ್ ಸಂಬಂಧ, ಕಥೆನಲ್ಲಿ ಧನುಷ್ ಅವರೇ ಹೀರೋ ಆಗಿದ್ರು ನಾಗಾರ್ಜುನ ಅವರು ಯಾಕೆ ಇಷ್ಟು ಹೈಲೈಟ್ ಆಗ್ತಾರೆ ಅಂತ ತಿಳ್ಕೊಬೇಕು ಅಂತಂದ್ರೆ ನೀವು ಇದಕ್ಕಾದ್ರೂ ಹೋಗಿ ಸಿನಿಮಾ ನೋಡ್ಬೇಕು. ಇನ್ನು ಡೈರೆಕ್ಟ್ ಸಿನಿಮಾದ ರಿವ್ಯೂ ಕಡೆ ಬರೋದಾದ್ರೆ, ಈ ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ ಕಲೆಕ್ಷನ್ ಮಾಡುತ್ತಲ್ವೋ ನನಗಂತೂ ಗೊತ್ತಿಲ್ಲ, ಬಟ್ ಸಿನಿಮಾ ಮಾತ್ರ ಸಚ್ ಎ ಬ್ಯೂಟಿಫುಲ್ ಫೀಲ್ ಗುಡ್ ಮೂವಿ ಆಗಿತ್ತು ಅಂತ ಹೇಳೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಲೈಕ್ ಇದೊಂದು ಸ್ವಲ್ಪ ಯೂನಿಕ್ ಆಗಿರೋ ಕಂಟೆಂಟ್ ಅಂತ ನನಗೆ ಫೀಲ್ ಆಯ್ತು. ಅಂಡ್ ಇನ್ನು ಡೈರೆಕ್ಟ್ ಆಗಿ ಈ ಸಿನಿಮಾದಲ್ಲಿ ನನ್ಗೆ ಏನ್ ವರ್ಕ್ ಆಯ್ತು, ಏನ್ ವರ್ಕ್ ಆಗಿಲ್ಲ ಅಂತ ಅನ್ನೋದನ್ನ ಹೇಳೋದಾದ್ರೆ, ಕಂಪ್ಲೀಟ್ ಸಿನಿಮಾ ವಾಸ್ ಜಸ್ಟ್ ಅಮೇಝಿಂಗ್. ಸಿನಿಮಾದ ಕಾನ್ಸೆಪ್ಟ್ ಅಂಡ್ ಆ ಕ್ಯಾರೆಕ್ಟರ್ಗಳು, ಆ ಸ್ಟೋರಿ ಲೈನ್ ಅವರು ಕಂಪ್ಲೀಟ್ ಸೂಪರ್ ಆಗಿ ವರ್ಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ದ ಮೇನ್ ಥಿಂಗ್ ಈಸ್, ಈ ಸಿನಿಮಾಕ್ಕೆ ಅವರು ಕೊಟ್ಟಿರುವಂತಹ ಮ್ಯೂಸಿಕ್ ಆಗಿರ್ಬೋದು, BGM ವಾಸ್ ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್. ಸಖತ್ತಾಗಿತ್ತು ಗುರು. ಜಾಸ್ತಿ ಬಿಲ್ಡಪ್ಸ್ ಇಲ್ಲದೆ, ಏನು ಇಲ್ಲದೆ, ಸಿನಿಮಾದ ಓಪನಿಂಗ್ ಇಂದ ಹಿಡಿದು ಕ್ಲೈಮ್ಯಾಕ್ಸ್ ತನಕ ಕ್ಲೀನ್ ಆಗಿ ಕಥೆನ ಹೇಳ್ಕೊಂಡು ಹೋಗಿದ್ದಾರೆ. ಎಲ್ಲೂ ಕೂಡ ನನಗೆಲ್ಲೂ ಬೋರಿಂಗ್ ಎಲಿಮೆಂಟ್ಸ್ ಅಥವಾ ಮೂಮೆಂಟ್ಸ್ ಎಲ್ಲೂ ನನಗೆ ಕಾಣಿಸಿಲ್ಲ. ಹಾಗೆ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಗಳ ಬಗ್ಗೆ ಮಾತಾಡೋದಾದ್ರೆ, ನಿಜವಾಗ್ಲೂ ದೀಪಕ್ ಅವರ ಕ್ಯಾರೆಕ್ಟರೈಸೇಷನ್, ಐ ಮೀನ್ ನಾಗಾರ್ಜುನ ಅವರ ಕ್ಯಾರೆಕ್ಟರೈಸೇಷನ್ ಏನಿದೆ, ಆ ಕ್ಯಾರೆಕ್ಟರ್ ಸುತ್ತಮುತ್ತ ನಡೆಯುವಂತ ಕತೆ, ಅವನು ಒಬ್ಬ ಒಳ್ಳೆಯವನಾಗೂ ಹೇಗಿರ್ತಾನೆ, ಕೆಟ್ಟವನಾಗೂ ಹೇಗಿರ್ತಾನೆ, ಆ ಮ್ಯಾನ್ ವಿತ್ ಬೋತ್ ಪಾಸಿಟಿವ್ ಅಂಡ್ ನೆಗೆಟಿವ್ ಶೇಡ್ಸ್ ಅಟ್ ದ ಸೇಮ್ ಟೈಮ್, ಅದನ್ನ ತೋರಿಸಿ ಅದನ್ನ ಹಾಗೆ ಅವ್ರು ಪ್ರೆಸೆಂಟ್ ಮಾಡಿರೋದು ತುಂಬಾ ಸಖತ್ತಾಗಿ ಬಂದಿದೆ. ಸಿನಿಮಾದ ಹೀರೋ ಧನುಷ್ ಅವ್ರು ಆಗಿದ್ರು ಕೂಡ ನಾಗಾರ್ಜುನ ಅವರ ಕ್ಯಾರೆಕ್ಟರ್, ಅವರ ಪ್ರೆಸೆನ್ಸ್ ಈ ಕ್ಯಾರೆಕ್ಟರ್ನ ಇಷ್ಟಪಡೋ ಹಾಗೆ ನಿಮ್ಗೆ ಈ ಸಿನಿಮಾ ಮಾಡುತ್ತೆ. ಇನ್ನು ಧನುಷ್ಗಂತೂ ಅವ್ರ ಬಗ್ಗೆ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಸೀರಿಯಸ್ಲಿ ಅವರು ಹಿಟ್ ಫಿಲಮ್ಸ್ ಕೊಟ್ಟಿದ್ದಾರೆ, ಫ್ಲಾಪ್ ಫಿಲಮ್ಸ್ ಕೊಟ್ಟಿದ್ದಾರೆ, ಅಂಡ್ ಐ ಆಮ್ ಲಿಟ್ರಲಿ ನಾಟ್ ಹಿಸ್ ಫ್ಯಾನ್ ಅಟ್ ಆಲ್. ಬಟ್ ಆದ್ರೂ ಅವರ ಪರ್ಫಾರ್ಮೆನ್ಸ್, ಒಬ್ಬ ದೊಡ್ಡ ಸ್ಟಾರ್ ಆಕ್ಟರ್ ಆಗಿ ಈ ತರ ಸ್ಕ್ರಿಪ್ಟ್ ನ ಚೂಸ್ ಮಾಡಿ ಹಾಗೆ ಅವ್ರು ಆಕ್ಟ್ ಮಾಡಿದ್ದಾರೆ ಅಂತಂದ್ರೆ ಲಿಟ್ರಲಿ ನನಗೆ ನಂಬಕ್ಕಾಗ್ತಿಲ್ಲ. ಬಟ್ ಹಿ ಹ್ಯಾಸ್ ಗಿವನ್ ಹಿಸ್ ಬೆಸ್ಟ್ ಪರ್ಫಾರ್ಮೆನ್ಸ್. ಅಂಡ್ ಇದರಲ್ಲಿ ಇವ್ರದ್ದು ಮತ್ತೆ ರಶ್ಮಿಕಾ ಅವರ ಕೆಲವೊಂದಷ್ಟು ಕಾಮಿಡಿ ಟೈಮಿಂಗ್ಸ್, ಆ ಡೈಲಾಗ್ಸ್ ಏನಿದೆ ಎಲ್ಲ ತುಂಬಾ ಸಖತ್ತಾಗೆ ಬ್ಲೆಂಡ್ ಆಗಿದೆ. ಲೈಕ್ ಐ ಜಸ್ಟ್ ಎಂಜಾಯ್ಡ್ ದ ಹೋಲ್ ಮೂವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಪ್ಪ. ಹಾಗೆ ಇದರಲ್ಲಿ ರಶ್ಮಿಕಾ ಅವರ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ. ಬೇರೆ ಎಲ್ಲ ಸಿನಿಮಾಗಳಲ್ಲೂ ನಾನು ಒಂದು ಸ್ವಲ್ಪ ಓವರ್ ಆಕ್ಟಿಂಗ್ ನೋಡ್ತಾ ಇದ್ದೆ, ಆದರೆ ಈ ಸಿನಿಮಾದಲ್ಲಿ ತುಂಬ ಡೀಸೆಂಟ್ ಆಗಿ ಅವರ ಕ್ಯಾರೆಕ್ಟರ್ ತಕ್ಕಂತೆ ಸಿನಿಮಾದಲ್ಲಿ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಹಾಗೆ ಕೆಲವೊಂದಷ್ಟು ಜನ ಸಪೋರ್ಟಿಂಗ್ ರೋಲ್ಸ್ಗಳಲ್ಲಿ ತಮಿಳ್ ಹಾಗೂ ತೆಲುಗು ಆ್ಯಕ್ಟರ್ಸ್ ಕೂಡ ಕಾಣಿಸ್ಕೊಂಡಿದ್ದಾರೆ. ಓಕೆ, ಎಲ್ರದ್ದು ಓವರ್ ಆಲ್ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಇದೊಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾದರೆ ಈ ಸಿನಿಮಾದಲ್ಲಿ ನೆಗೆಟಿವ್ಸೇ ಇಲ್ವಾ ಅಂತ ಅನ್ನೋದಾದರೆ, ನನ್ನ ಕಣ್ಣಿಗೆ ಸದ್ಯಕ್ಕೆ ಏನೋ ಕಾಣಿಸಿಲ್ಲ. ಬಟ್ ಇಫ್ ಇನ್ ದ ಕೇಸ್ ನಿಮ್ಗೆ ಏನಾದರೂ ಕಾಣಿಸಿದ್ರೆ ಅಥವಾ ನೀವು ಅದನ್ನ ನೋಟಿಸ್ ಮಾಡಿದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿ. ಸೊ ಓವರ್ ಆಲ್ ಈ ಸಿನಿಮಾಕ್ಕೆ ನಾನೇನಾದರೂ ರೇಟಿಂಗ್ಸ್ ಕೊಡೋದಾದರೆ 4/5 ರೇಟಿಂಗ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ನನ್ನ ಕಂಪ್ಲೀಟ್ ಕುಬೇರ ಮೂವಿಯ ರಿವ್ಯೂ ಆಗಿತ್ತು. ನಿಮ್ಗೇನಾದರೂ ನನ್ನ ರಿವ್ಯೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಈ ಸಿನಿಮಾ ನೋಡಿದರೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.